ಬಳ್ಳಾರಿ ಬಳಿಕ ಈಗ ಚಿಕ್ಕಬಳ್ಳಾಪುರದಲ್ಲಿ ಬ್ಯಾನರ್ ಕಿಚ್ಚು. ಪೌರಾಯುಕ್ತಿಗೆ ಕಾಂಗ್ರೆಸ್ ಮುಖಂಡರಿಂದ ಜೀವ ಬೆದರಿಕೆ ಬಂದ ಆರೋಪ. ಬೆಂಕಿ ಹಚ್ತೀನಿ, ದಂಗೆ ಮಾಡಿಸ್ತೀನಿ, ಚಪ್ಪಲಿಯಲ್ಲಿ ಹೊಡಿತೀನಿ ಅಂತ ರಾಜೀವ್ ಗೌಡ ಬೆದರಿಕೆ ಹಾಕಿದ್ದಾರೆ ಎನ್ನಲಾದಂತಹ ಒಂದು ಆಡಿಯೋ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ ಅಮೃತ ಅವರಿಗೆ ಬೆದರಿಕೆಯೊಡ್ಡಿರುವಂತಹ ಆಡಿಯೋ. ಟಿವಿ9ಗೆ ಇಬ್ಬರ ಸಂಭಾಷಣೆಯ ಆಡಿಯೋ ಲಭ್ಯ ಆಗಿದೆ. ಕೆಪಿಸಿಸಿ ರಾಜ್ಯ ಸಂಯೋಜಕರಾಗಿರುವಂತಹ ರಾಜೀವ್ ಗೌಡ ಅಕ್ರಮವಾಗಿ ಕಟ್ಟಿದಂತಹ ಬ್ಯಾನರ್ ಅನ್ನ ತೆರವು ಮಾಡಿದ್ದಕ್ಕೆ ದರ್ಪ ತೋರಿದ್ರ. ಬೆಂಕಿ ಹಾಕಿ ಸುಟ್ಟಾಕ್ತೀನಿ, ಚಪ್ಪಲಿಯೆಲ್ಲ ಹೊಡೆಸ್ತೀನಿ, ತಾಲೂಕನ್ನೇ ಬಿಟ್ಟು ಓಡಬೇಕು, ಹಾಗೆ ಮಾಡ್ಬಿಡ್ತೀನಿ ಅಂತ ದಂಗೆ ಮಾಡಿಸೋದಾಗಿ ರಾಜೀವ್ ಬೆದರಿಕೆಯೊಡ್ಡಿದ ಆರೋಪ ಇದೆ. ಶಾಸಕರಿಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರಿ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತಹ ಆರೋಪ. ರಾಜೀವ್ ಗೌಡ ಬೆದರಿಕೆ ಹಾಕಿದ್ದಾರೆ ಎನ್ನಲಾದಂತಹ ಒಂದು ಆಡಿಯೋ ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತಹ ಆಡಿಯೋ. ಟಿವಿ9ಗೆ ಇಬ್ಬರ ಸಂಭಾಷಣೆ ಆಡಿಯೋ ಲಭ್ಯ ಆಗಿದೆ. ಕೆಪಿಸಿಸಿ ರಾಜ್ಯ ಸಂಯೋಜಕರು ರಾಜೀವ್ ಗೌಡ ಸರ್ಕಾರಿ ಅಧಿಕಾರಿಗೆ ಹಾಗಿದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರ ಆರೋಪ ಕೇಳಿ ಬರ್ತಾ ಇದೆ. ಒಂದು ಆಡಿಯೋ ಲಭ್ಯ ಆಗಿದೆ. ಹಾಗಿದ್ರೆ ಆಡಿಯೋದಲ್ಲಿ ಏನಿದೆ? ಟಿವಿ9ಗೆ ಲಭ್ಯ ಆದಂತಹ ಆಡಿಯೋ ಸಂಭಾಷಣೆ ಇಲ್ಲಿದೆ, ಕೇಳಿ. ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡ್ ಹೋಗ್ಬಿಟ್ಟಿದ್ದಾರೆ, ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ ಸರ್. ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ನಾನು ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಹಂಗೆಲ್ಲ ಮಾತಾಡ್ಬೇಡಿ, ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ತಿಳ್ಕೊಂಡ್ರೆ ಮನುಷ್ಯ ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಸರ್. ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಿ ಏನು ಮಾಡಿಲ್ಲ, ಬ್ಯಾನರ್ ಇಲ್ಲಿಗಲೇ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್, ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಕಟ್ಟಿದ್ ಬ್ಯಾನರ್ ಬಿಚ್ಚ MLA ಬ್ಯಾನರ್ ಕಟ್ಸಿದೀನಿ ನೀನು. ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ, ಏನಿಲ್ಲ ಡಿಫರೆನ್ಸ್ ಮಾಡ್ರೆ ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಅಂತೆಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ಅದು ತಗೊಂಡೇ ಇಲ್ಲ. ಅವರು ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಗಳು. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡಿಸ್ಕೊಬೇಕು ಸರ್. ಯಾಕೆ ಹೆಂಗ್ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಅದನ್ನ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ, ಬೆಳಗ್ಗೆ ಎಲ್ಲ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ. ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡ್ ಹೋಗ್ಬಿಟ್ಟಿದ್ದಾರೆ, ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ ಸರ್. ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ನಾನು ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಹಂಗೆಲ್ಲ ಮಾತಾಡ್ಬೇಡಿ, ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ತಿಳ್ಕೊಂಡ್ರೆ ಮನುಷ್ಯ ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಿ ಏನು ಮಾಡಿಲ್ಲ, ಬ್ಯಾನರ್ ಇಲ್ಲಿಗಲೇ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್, ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಕಟ್ಟಿದ್ ಬ್ಯಾನರ್ ಬಿಚ್ಚ MLA ಬ್ಯಾನರ್ ಕಟ್ಸಿದೀನಿ ನೀನು.
ಎಸ್, ಈಗ ಅಧಿಕಾರಿ ಜೀವ ಬೆದರಿಕೆಯ ಆರೋಪ ಹೊರಡಿದ್ದಾರೆ. ಅಮೃತಾ ಗೌಡ ಕಣ್ಣೀರು ಹಾಕಿದ್ದಾರೆ ಟಿವಿ ನೈನ್ ಎದುರು. ಪೌರಾಯುಕ್ತೆ ಅಮೃತ, ಮೊದಲು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ, ದೊಡ್ಡ ಮೊತ್ತದ ಪ್ಯಾಕೇಜ್ ಬಿಟ್ಟು ಸಿವಿಲ್ ಸೇವೆ ಮಾಡಬೇಕು ಅಂತೇಳಿ ಬಂದೆ. ನನ್ನ ತಂದೆ ಆಸೆ ಈಡೇರಿಸೋದಕ್ಕಾಗಿ ಕೆಎಸ್ ಅಧಿಕಾರಿಯಾದೆ. ಇಲ್ಲಿ ನೋಡಿದ್ರೆ ಅಕ್ರಮವಾಗಿ ಕಟ್ಟಿದಂತಹ ಬ್ಯಾನರ್ ತೆರವು ಮಾಡಿದ್ದಕ್ಕೆ ನನ್ನನ್ನ ನಿಂದನೆ ಮಾಡಿದ್ದಾರೆ. ಅಶ್ಲೀಲ ಪದಗಳಿಂದ ನಿಂದಿಸಿದ್ದಲ್ಲದೆ ಜೀವ ಬೆದರಿಕೆ ಹಾಕ್ತಿದ್ದಾರೆ ಅಂತ ಕಣ್ಣೀರಿಟ್ಟಿದ್ದಾರೆ ಪೌರಾಯುಕ್ತೆ. ನಿಂದಿಸಿ ಜೀವ ಬೆದರಿಕೆ ಹಾಕ್ತಾ ಇದ್ದಿದ್ದಕ್ಕೆ ಕಣ್ಣೀರಿಟ್ಟಿದ್ದಾರೆ ಪೌರಾಯುಕ್ತೆ. ಟಿವಿ ನೈನ್ ಎದುರು ಮಾತನಾಡಿದ್ದಾರೆ, ತಮ್ಮ ಅಳಲು ತೋಡ್ಕೊಂಡಿದ್ದಾರೆ, ಜೀವ ಬೆದರಿಕೆಯ ಆರೋಪ ಮಾಡ್ತಾ ಇದ್ದಾರೆ ಪೌರಾಯುಕ್ತೆ ಅಮೃತಾ ಗೌಡ. ಬ್ಯಾನರ್ ತೆರವುಗೊಳಿಸಿದ್ದಕ್ಕೆ, ಅಕ್ರಮವಾಗಿ ಕಟ್ಟಿದಂತಹ ಬ್ಯಾನರ್ ಈ ಹಿನ್ನೆಲೆಯಲ್ಲಿ ಅಲ್ಲಿ ತೆರವುಗೊಳಿಸಬೇಕಾಯಿತು, ಅದಕ್ಕೆ ನನ್ನ ವಿರುದ್ಧ ಈ ರೀತಿ ಆರೋಪ ಮಾಡ್ತಿದ್ದಾರೆ. ಜೊತೆಗೆ ಜೀವ ಬೆದರಿಕೆ ಹಾಕ್ತಿದ್ದಾರೆ, ಅಶ್ಲೀಲ ಪದಗಳಿಂದ ನಿಂದಿಸಿದ್ದಾರೆ. ನನ್ನ ತಂದೆ ಆಸೆ ಈಡೇರಿಸೋದಕ್ಕೆ ಅಂತೇಳಿ ಕೆಎಸ್ ಅಧಿಕಾರಿಯಾದೆ. ಒಳ್ಳೆ ದೊಡ್ಡ ಮೊತ್ತದ ಪ್ಯಾಕೇಜ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ಕೊಂಡಿದ್ದಂಥವಳು ಕೆಎಸ್ ಅಧಿಕಾರಿಯಾಗಿ ಬಂದೆ. ಇಲ್ಲಿ ಕೆಲಸ ಮಾಡೋಣ ಜನರ ಸೇವೆಗೆ ಅಂತ ಬಂದರೆ ಬ್ಯಾನರ್ ತೆರವು ಮಾಡಿಸಿದ್ದಕ್ಕೆ ನಿಂದಿಸ್ತಾ ಇದ್ದಾರೆ, ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ನಗರಸಭೆ ಪೌರಾಯುಕ್ತೆ ಅಮೃತ ಕಣ್ಣೀರಿಟ್ಟಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಈಗ ಆರೋಪ ಕೇಳಿಬರ್ತಾ ಇದೆ. ಜೀವ ಬೆದರಿಕೆ ಒಡ್ಡಿರೋದು, ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎನ್ನುವಂತಹ ಆರೋಪ. ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಪೌರಾಯುಕ್ತೆ ಅಮೃತಾ ಗೌಡ ಅವರನ್ನ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಜಿ ಅವರಿದ್ದಾರೆ, ಏನು ಹೇಳ್ತಾರೆ ಅಂತ ಕೇಳಿ ನೋಡ್ತೀನಿ. ಅಕ್ರಮವಾಗಿ ಬ್ಯಾನರ್ ಹಾಕಿದ್ರು, ನಿಮ್ಮ ಸಿಬ್ಬಂದಿ ಇರ್ಬೋದು, ನೀವು ಅದನ್ನು ತೆರವುಗೊಳಿಸಿದ್ದೀರಿ. ಅದಕ್ಕೆ ಅವ್ರು ನಿಮಗೆ ಕರೆ ಮಾಡಿ ಏನು ಮಾತಾಡಿದರು? ಅವ್ರು ನಮಗೆ ಕಾಲ್ ಮಾಡಿ ಕೇಳಿದ್ರು, ನೀವು ಯಾಕೆ ಬಿಚ್ಚಿಸಿದ್ರಿ ಅಂತ ಕೇಳಿದ್ರು. ನಾವು ಹೇಳಿದ್ವಿ ಸರ್, ನಾವು ಬಿಚ್ಚಿಲ್ಲ, ಅದನ್ನು ನಾವು ಅದನ್ನು ಬಿಚ್ಚಿಲ್ಲ, ಅದು ಅರ್ಧ ಬಿದ್ದೋಗಿದ್ದರಿಂದ ನಾವು ಅದನ್ನು ತೆಗೆದುಬಿಟ್ಟು ಆಫೀಸಲ್ಲಿ ಇಟ್ಟಿದ್ದೀವಿ. ನಿಮ್ಮ ಎಕ್ಸ್ ಕೌನ್ಸಿಲರ್ಸ್ಗಳಿಗೂ ನಾವು ಅದನ್ನು ಇನ್ಫಾರ್ಮ್ ಮಾಡಿದ್ದೀನಿ. ಇಮಿಡಿಯೇಟ್ ನಾನು ಅಲ್ಲೇ ಇನ್ಫಾರ್ಮ್ ಮಾಡಿದೆ. ಇವ್ರು ನನಗೆ ಇನ್ಫಾರ್ಮ್ ಮಾಡಿದ್ರು, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್, ಮೇಡಮ್ ಹಿಂಗೆ ತೆಗೆದಿಟ್ಟಿದ್ದೀವಿ ಅಂದಿದ ತಕ್ಷಣ ಅವ್ರಿಗೆ ನಾನು ಇನ್ಫಾರ್ಮ್ ಮಾಡ್ತೀನಿ ಅಂತ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಕೂಡ ಅವ್ರಿಗೊಬ್ಬರು ಎಕ್ಸ್ ಕೌನ್ಸಿಲರ್ಗೂ ಕಾಲ್ ಮಾಡಿದ್ರಂತೆ. ನಾನು ಕೂಡ ಮಾಡಿದ್ದೀನಿ, ಇಬ್ಬರಿಗೆ ಕಾಲ್ ಮಾಡಿ ನಾನು ಹೇಳಿದೆ, ಹಿಂಗೆ ಇದನ್ನು ಅರ್ಧ ಬಿದ್ದೋಗಿತ್ತು, ತೆಗೆದಿಟ್ಟಿದ್ದೀವಿ ಸರ್, ಪಕ್ಕದಲ್ಲಿ ಕಟ್ಕೊಳ್ಳಿ, ಅಲ್ಲೇ ಕಟ್ಟಕ್ಕೆ ಹೇಳಿ ಸರ್ ಪಕ್ಕದಲ್ಲಿ ಅಂತ ನಾನು ಹೇಳಿದ್ದೆ. ಈಗ ನಾವು ಆಡಿಯೋಗಳಲ್ಲಿ ಕೇಳ್ತೀವಿ, ತುಂಬ ಅಸಂವಿಧಾನಿಕವಾಗಿ ಯಾರು ಬಳಸಬಾರದ ಪದಗಳನ್ನು ಬಳಸಿದ್ದಾರೆ. ಒಬ್ಬ ಪೌರಾಯುಕ್ತರು, ಮಹಿಳಾ ಪೌರಾಯುಕ್ತರ ಜೊತೆ ಈ ಥರ ಮಾತಾಡೋದನ್ನು ಒಪ್ಕೊತೀರಾ? ಸರ್, ನಾವು ಅವರಿಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಸರ್. ನಾವು ಯಾವುದೂ ಇಲ್ಲೀಗಲ್ಲಾಗಿ ಅದನ್ನು ತೆಗ್ಸಿಲ್ಲ, ಇದು ಸಾರ್ವಜನಿಕರಿಗೆ ತೊಂದರೆ ಆಗಿದ್ದರಿಂದ ತೆಗ್ಸಿದ್ದೀವಿ ಸರ್ ಅಂತ ನಾವು ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಹೇಳಿದ್ವಿ. ನಾವು ಪರ್ಪಸ್ಫುಲಿ ಯಾವುದನ್ನು ಅದನ್ನು ಮಾಡಿಲ್ಲ, ಅದು ಹಿಂಗಾಗಿದ್ದರಿಂದ ತೆಗ್ದ್ವಿ. ಬಟ್ ನೀವು ಕಟ್ಕೊಳ್ಳಿ, ಪಕ್ಕದಲ್ಲಿ ಕಟ್ಕೊಳ್ಳಿ ಸರ್, ನಮ್ಮದೇನು ತೊಂದರೆ ಇಲ್ಲ, ಪಕ್ಕದಲ್ಲಿ ಕಟ್ಕೊಳ್ಳಿ ಅಂತ ಹೇಳಿದ್ವಿ. ಬಟ್ ಅವರು ಅದನ್ನು ಕನ್ಸಿಡರ್ ಮಾಡಿಲ್ಲ, ಹಾಗೆ ಬೈತಾ ಇದ್ರು ಸರ್ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ಗಳಿಗೂ. ಆಡಿಯೋಗಳಲ್ಲಿ ನೋಡ್ತಾ ಇದ್ರಿ, ಅವರು ತುಂಬ ಅಶ್ಲೀಲವಾಗಿ ಅಸಂವಿಧಾನಿಕ ಪದಗಳನ್ನು ಬಳಸ್ತಾರೆ. ನೀವೊಬ್ಬ ಮಹಿಳಾ ಅಧಿಕಾರಿಯಾಗಿ ಯಾವ ಥರ ಖಂಡಿಸ್ತೀರಿ? ಸರ್, ಹಂಗೆ ಯೂಸ್ ಮಾಡಬಾರ್ದು ಸರ್. ನಾನು ಅವ್ರಿಗೆ ಆಡಿಯೋದಲ್ಲೂ ಹೇಳಿದೆ ಸರ್, ಹಾಗೆಲ್ಲ ಬೈಬೇಡಿ, ನಾವೇನು ತಪ್ಪು ಮಾಡಿಲ್ಲ, ನಾವು ಇರೋದನ್ನು ಹೇಳಿದ್ದೀವಿ, ತೊಂದರೆ ಆಗ್ತಿದ್ದರಿಂದ ನಾವು ಹೇಳಿದ್ವಿ, ಅದನ್ನು ತೆಗೆದಿಟ್ಟಿದ್ದಾರೆ ಅಷ್ಟೇ. ನೀವು ಹಾಗೆ ನಮ್ಮ ಎಂಪ್ಲಾಯೀಸ್ಗಳನ್ನೆಲ್ಲ ಹಂಗೆ ಬೈಬೇಡಿ ಅಂತ ಹೇಳಿದೆ. ನಾನು ಫಸ್ಟ್ ಟೈಮ್ ನಾನು ಕಾಲ್ ಕೂಡ ಕಟ್ ಮಾಡಿಬಿಟ್ಟೆ, ಅದು ತುಂಬ ವಿಪರೀತಕ್ಕೆ ಹೋಗ್ತಾ ಇತ್ತು ಅಂದಾಗ ನಾನು ಕಾಲ್ ಕಟ್ ಮಾಡಿಬಿಟ್ಟೆ ಸರ್. ಅದು ಸುಮ್ಮನೆ ಇದು ಇಶ್ಯೂ ದೊಡ್ಡದಾಗೋದು ಬೇಡ ಅಂತ. ಮತ್ತೆ ಅವರೇ ಕಾಲ್ ಮಾಡಿ ಮತ್ತೆ ಕಾಲ್ ಯಾಕೆ ಕಟ್ ಮಾಡಿದ್ರಿ ಅಂತಲೂ ಹೇಳಿದ್ರು. ನಾವು ನನ್ನ ಕಡೆಯಿಂದ ನಾನು ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ಸರ್, ಮಾತಾಡಬೇಡಿ, ಹಾಗೆ ಏನಾದ್ರು ಇದ್ರೆ ನಾನು ಚೆಕ್ ಮಾಡಿಸ್ತೀನಿ ಅಂತ ನಾನು ಹೇಳಿದೆ ಸರ್. ಅದರಲ್ಲಿ ಒಂದು ಕಡೆ ಏಕವಚನದಲ್ಲಿ ಮಾತಾಡ್ತಾರೆ, ಮತ್ತೊಂದು ಕಡೆ ಈ ಒಂದು ಅಸಂವಿಧಾನಿಕ ಶಬ್ದಗಳನ್ನು ಬಳಸ್ತಾರೆ. ನಿಮ್ಮ ವೃತ್ತಿಯಲ್ಲಿ ಎಲ್ಲರೂ ಈ ಥರ ಕೇಳಿದ್ರಾ? ನಿಮ್ಮ ಇದರಿಂದ ಡಿಮರಲೈಸ್ ಆಗಲ್ವಾ? ಸರ್, ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್. ನಮಗೆ ನನ್ನ ಹಸ್ಬೆಂಡ್ ಕೂಡ NRI ಇದ್ದಾರೆ. ನಾವು ಅಲ್ಲಿಂದ ಅಲ್ಲಿ ಆಪರ್ಚುನಿಟಿ ಬಿಟ್ಟು, ಬೇರೆ ದೇಶದಿಂದ ಬಿಟ್ಟು ನಾನಿಲ್ಲಿ ಬಂದು KS ಎಕ್ಸಾಮ್ಸ್ ಬರೆದು ನಾನಿಲ್ಲಿ ಸೆಲೆಕ್ಷನ್ ಆಗಿ ಸರ್ವಿಸ್ಗೆ ಅಂತಲೇ ಬಂದಿದ್ದು ಸರ್. ನಾನು ಒಳ್ಳೆ ಒಂದು ಪ್ಯಾಕೇಜ್ ಬಿಟ್ಟು ಜನಸೇವೆಗೆ ಅಂತ ನನ್ನ ತಂದೆ ಆಸೆ ಇದ್ದಿದ್ದರಿಂದ ನಾನು ಇಲ್ಲಿ ಬಂದು ಮಾಡಿದೆ. ನಂದು 5 ವರ್ಷ ಸರ್ವಿಸಲ್ಲಿ ಯಾರೂ ಈ ಥರ ಯಾವತ್ತೂ ಮಾತಾಡಿಲ್ಲ ಸರ್. ಈ ಥರ ಇದೆ ನನಗೂ ಫಸ್ಟ್ ಟೈಮ್. ನಾನು ಒಂದು ದಿನ ಇದನ್ನು ಆ ಕನ್ಫ್ಯೂಷನ್ ಅಲ್ಲೇ ಇದ್ದೆ, ಏನು ಮಾಡೋದು ಅಂತಲೂ ನನಗೂ ಗೊತ್ತಾಗಿಲ್ಲ, ಕನ್ಫ್ಯೂಷನಲ್ಲೇ ಇದ್ದೆ. ತದನಂತರ ಅವರು ಆಫೀಸಿಗೆ ಬೆಂಕಿ ಹಚ್ಚಿಸ್ತೀವಿ, ಎಲ್ಲರ ಕೈಲೂ ಚಪ್ಪಲಿಯಲ್ಲೆಲ್ಲ ಹೊಡಿಸ್ತೀವಿ ಅಂತೆಲ್ಲ ಹೇಳಿದಾಗ ಅದನ್ನು ನಾನು ಅದು ನೆಕ್ಸ್ಟ್ ಡೇ ಹೆಂಗೆ ಎಸ್ಕಲೇಟ್ ಆದರೆ ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಟು ಅವರ್ ಸೀನಿಯರ್. ನಮಗೆ ನಮ್ಮ ಹೊಸ DC ಸರು ಅವ್ರು ಹೇಳಿದರು, ನಿಮ್ಗೆ ಏನಾದ್ರು ಇಶ್ಯೂ ಆಯಿತು ಅಂದರೆ ನಮಗೆ ಇನ್ಫಾರ್ಮ್ ಮಾಡಿ, ಸೀನಿಯರ್ ಆಫೀಸರ್ಸ್ ಇದ್ದಾರೆ, ನೀವು ನಮ್ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದರು. ನಾವು ನಮ್ಮ ಇಮಿಡಿಯೇಟ್ PD ಅವ್ರ ಗಮನಕ್ಕೆ ತಂದೆ. ಆಮೇಲೆ ಅವರು ನಮ್ಮ PD ಅವರು ಸರ್ ಗಮನಕ್ಕೆ ತಂದಿದ್ದರು ಸರ್. ಇದು ಒಟ್ಟಿನಲ್ಲಿ ಒಬ್ಬ
ಪೌರಾಯುಕ್ತರು ಅಕ್ರಮವಾಗಿ ಏನೊಂದು ಬ್ಯಾನರ್ಗಳನ್ನು ಕಟ್ಟಿದ್ರು, ಆ ಬ್ಯಾನರ್ಗಳನ್ನು ತೆರವುಗೊಳಿಸೋ ವಿಚಾರಕ್ಕೆ ಕಾಂಗ್ರೆಸ್ ಮುಖಂಡನವರೊಬ್ಬ ಈ ರೀತಿಯಾಗಿ ಮಾತನಾಡಿದ್ದು ಇಡೀ ಶಿಡ್ಲಘಟ್ಟದಲ್ಲಿ ಒಂಥರ ಸಂಚಲನಕ್ಕೆ ಕಾರಣವಾಗಿದೆ. ಮತ್ತು ಶಿಡ್ಲಘಟ್ಟದ ನಗರಸಭೆಯ ಸಿಬ್ಬಂದಿ ಅಧಿಕಾರಿಗಳು ತುಂಬ ಬೇಸರ ವ್ಯಕ್ತಪಡಿಸಿದ್ದು ಆ ಒಂದು ರಾಜಕಾರಣಿಯ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ. ಒಬ್ಬ ಅಧಿಕಾರಿಯಾಗಿ ಹಾಗಿದ್ರೆ ಜವಾಬ್ದಾರಿಯುತವಾಗಿ ವರ್ತಿಸಿದ್ದೇ ತಪ್ಪ, ಅದಕ್ಕಾಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಕೇಳಬೇಕಾ? ನೊಂದುಕೊಂಡಿದ್ದಾರೆ. ಹಾಗಾಗಿ ಅಧಿಕಾರಿ ನಮ್ಮ ಜೊತೆ ಮಾತನಾಡ್ತಾ ಕೂಡ ಹೇಳ್ತಾ ಇದ್ರು, ಅಶ್ಲೀಲ ಪದಗಳಿಂದ ನಿಂದಿಸಿದ್ರು. ಹಾಗಿದ್ರೆ ಕಲ್ಟ್ ಚಿತ್ರದ ಬ್ಯಾನರ್ ತೆಗೆದಿದ್ದಕ್ಕಾಗಿ ರಾಜೀವ್ ಕೆರಳಿದ್ದ. ಅನಧಿಕೃತವಾಗಿ ಹಾಕಿದ್ದಂತಹ ಕಲ್ಟ್ ಚಿತ್ರದ ಬ್ಯಾನರ್ ಅನ್ನ ತೆರವುಗೊಳಿಸಲಾಗಿತ್ತು. ಶಿಡ್ಲಘಟ್ಟದಲ್ಲಿ ಬ್ಯಾನರ್ ಅನ್ನ ತೆರವು ಮಾಡಿದ್ರು ಆಯುಕ್ತೆ. ನಟ ನಟಿಯರ ಜೊತೆ ರಾಜೀವ್ ಗೌಡ ಅವರು ಇದ್ದಂತಹ ಬ್ಯಾನರ್ ಅದು. ಸಾರ್ವಜನಿಕರಿಗೆ ಅಡ್ಡಿಯಾಗಿದ್ದಕ್ಕಾಗಿ ಆ ಬ್ಯಾನರ್ ಅನ್ನ ತೆರವುಗೊಳಿಸಬೇಕಾಯಿತು. ರಸ್ತೆ ಮಧ್ಯದಲ್ಲಿತ್ತು, ಆಕ್ಸಿಡೆಂಟ್ಗಳಾಗ್ತಾ ಇತ್ತು. ಸಾರ್ವಜನಿಕರಿಂದ ಇದರ ಬಗ್ಗೆ ದೂರು ಬಂದಂತಹ ಹಿನ್ನೆಲೆಯಲ್ಲಿ ಅದನ್ನ ತೆರವುಗೊಳಿಸಿದ್ದಾಗಿ, ಬೇರೆ ಕಡೆ ಕಟ್ಕೊಳ್ಳಿ ಅಂತಲೂ ಕೂಡ ಮಾಹಿತಿಯನ್ನ ಇನ್ಫಾರ್ಮ್ ಮಾಡಿದ್ದಕ್ಕಾಗಿ ತಿಳಿಸಿದ್ರು ಅಧಿಕಾರಿ. ಆದರೆ ಅದರಿಂದಲೇ ಕೆರಳಿ ರಾಜೀವ್ ಹಾಗಿದ್ರೆ ಅಧಿಕಾರಿಗೆ ಬೆದರಿಕೆಯೊಡ್ಡಿದ್ರ ಎನ್ನುವಂಥದ್ದು ಈಗ ಆರೋಪ ಕೇಳಿಬರ್ತಾ ಇದೆ. ಕಲ್ಟ್ ಚಿತ್ರದ ಬ್ಯಾನರ್ ಅನ್ನ ಹಾಕೊಂಡಿದ್ರು, ನಟ ನಟಿಯರ ಜೊತೆ ಇದ್ದಂತಹ ಬ್ಯಾನರ್ ಅದು. ಆ ಬ್ಯಾನರ್ ರಸ್ತೆ ಮಧ್ಯದಲ್ಲಿ ಇತ್ತು ಅಂತ ಹೇಳಿ ಸಾರ್ವಜನಿಕರಿಂದ ದೂರು ಬಂದಂತಹ ಹಿನ್ನೆಲೆಯಲ್ಲಿ ಆಕ್ಸಿಡೆಂಟ್ಗಳಾಗ್ಬಿಡುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ತೆಗೆಸಿಟ್ಟಿದ್ವಿ, ಬೇರೆ ಕಡೆ ಕಟ್ಕೊಳ್ಳಿ ಅಂತ ಹೇಳಿ ಕೂಡ ಇನ್ಫಾರ್ಮ್ ಮಾಡಿದ್ವಿ ಅಂತ ಪೌರಾಯುಕ್ತೆ ಅಮೃತ ಅವರು ತಿಳಿಸಿದ್ದಾರೆ. ಆದರೆ ಕರೆ ಮಾಡಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ಈ ರೀತಿ ಅವಾಚ್ಯ ಶಬ್ದಗಳನ್ನ ನೆನೆಸಿದ್ದಾರೆ, ಜೀವ ಬೆದರಿಕೆ ಒಡ್ಡಿದ್ದಾರೆ ಎನ್ನುವಂಥದ್ದು ಆರೋಪ. ನಮ್ಮ ಪ್ರತಿನಿಧಿ ಭೀಮಪ್ಪ ಈಗ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಭೀಮಪ್ಪ, ಒಬ್ಬ ಅಧಿಕಾರಿಯಾಗಿ ಜವಾಬ್ದಾರಿಯಿಂದ ವರ್ತಿಸೋದಕ್ಕೆ ಹೋದ್ರೆ ಈ ರೀತಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಕೇಳಬೇಕಾಗತ್ತಾ? ಈ ಪ್ರಕರಣದ ಬಗ್ಗೆ ಈಗ ರಾಜೀವ್ ಅವರಿಂದ ಏನಾದರೂ ಸ್ಪಷ್ಟನೆ ಸಿಗ್ತಾ ಇದೆಯಾ, ಹೇಗೆ? ಪ್ರತಿಮಾ, ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದಲ್ಲಿ ನಿನ್ನೆ ಒಂದು ಕಟ್ಲಾ ಫಿಲ್ಮ್ ಒಂದು ಪ್ರಮೋಷನಲ್ ಇವೆಂಟ್ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮತ್ತು ಕೆಪಿಸಿಸಿ ಒಂದು ರಾಜ್ಯ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ರಾಜೀವ್ ಗೌಡ ಅವರು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಇಡೀ ನಗರಾದ್ಯಂತ ಬ್ಯಾನರ್ಗಳನ್ನು ಹಾಕಿದ್ರು. ಆದ್ರೆ ಬಹುತೇಕ ಕಡೆ ಒಂದು ಅಕ್ರಮವಾಗಿ ಬ್ಯಾನರ್ನ ಅಳವಡಿಸಿದ್ರು ಅಂತೇಳಿ ಮಾಹಿತಿ ಇತ್ತು. ಮತ್ತು ನಗರ ಕೋಟೆ ಸರ್ಕಲ್ ಬಳಿ ಏನೋ ಒಂದು ಅನಧಿಕೃತವಾಗಿ ಅಳವಡಿಸಿದ್ರು. ಅದು ಸಾರ್ವಜನಿಕರಿಗೆ ಅಂದ್ರೆ ಬೈಕ್ಸ್ ಅವರಿಗೆ ಅಡಚಣೆ ಉಂಟು ಮಾಡ್ತಿತ್ತು. ಇದರಿಂದ ಸ್ವತಃ ನಗರಸಭೆ ಆಯುಕ್ತ ಅಮೃತಾ ಜಿ ಮತ್ತು ಅವ್ರ ಸಿಬ್ಬಂದಿ ಅವರು ಹೋಗಿ ಅದನ್ನ ತೆರವುಗೊಳಿಸಿದ್ರು. ಇದರಿಂದ ಆಕ್ರೋಶಗೊಂಡಂತ ಯಾರು ರಾಜೀವ್ ಗೌಡ ಇದ್ದಾರೆ, ಇವರು ಫೋನ್ ಮಾಡಿ ನಿನ್ನೆ ಆ ಒಂದು ಅಮೃತ ಜಿ ಅವರಿಗೆ ಒಂದು ಹಿಗ್ಗಮುಗ್ಗ ಬೈಯುವುದಲ್ಲದೆ ಅವರಿಗೆ ಒಂದು ಅತಿ ಪಾರ್ಲಿಮೆಂಟರಿ ವರ್ಡ್ಗಳನ್ನು ಬಳಸ್ತಾರೆ. ಒಬ್ಬ ಮಹಿಳಾ ಅಧಿಕಾರಿ, ಒಬ್ಬ ಮಹಿಳೆ ಅಂತಕ್ಕಂಥ ಒಂದು ಮಾನವೀಯತೆ ಇಲ್ಲದೆ ಅವರ ಬಗ್ಗೆ ಒಂದು ಕೆಟ್ಟದಾಗಿ ಮಾತಾಡ್ತಾರೆ. ಮತ್ತು ಸುಟ್ಟಾಕ್ಬಿಡ್ತೀನಿ, ದಂಗೆ ಹಬ್ಬಿಸ್ಬಿಡ್ತೀನಿ, ಬೆಂಕಿ ಹಾಕ್ಬಿಡ್ತೀನಿ, ನಿಮ್ಮ ಸಿಬ್ಬಂದಿಗೆ ನಿಮ್ಗೆ ಅನ್ನೋ ರೀತಿಯಲ್ಲಿ ಟೀಕೆಗಳನ್ನು ಮಾಡ್ತಾರೆ. ಇದರಿಂದ ನೊಂದಂತ ಅಮೃತ ಅವರು ಇವತ್ತು ಅವರ ಸಿಬ್ಬಂದಿ ಗಮನ ತಂದ್ರೆ, ಅವ್ರ ಸಿಬ್ಬಂದಿ ಈಗ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಪೌರಾಡಳಿತ ಇಲಾಖೆಯಿಂದ ಧರಣಿ ಪ್ರತಿಭಟನೆ ಮಾಡ್ತಾ ಇದೆ. ಮತ್ತು ಈ ಘಟನೆಯನ್ನು ನೆನೆಸಿಕೊಂಡು ಅಮೃತ ಅವರು TV9 ಜೊತೆ ಮಾತನಾಡ್ತಾ ಕಣ್ಣೀರನ್ನು ಹಾಕಿದ್ರು. ತಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಒಳ್ಳೆ ಪ್ಯಾಕೇಜ್ ನಲ್ಲಿ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೆ. ತನ್ನ ಗಂಡ ಸಹ ಒಂದು NRI ಆಗಿದ್ದಾರೆ, ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಅವರ ತಂದೆಯ ಆಸೆ ಈಡೇರಿಸೋಸ್ಕರ ಮರಳಿ ಭಾರತಕ್ಕೆ ಬಂದು ಇಲ್ಲಿ ಸಿವಿಲ್ ಸರ್ವಿಸ್ KS ಪಾಸ್ ಮಾಡಿ ನಾನು ಕಮಿಷನರ್ ಆಗಿ ಸೇವೆ ಮಾಡ್ತಾ ಇದ್ದೀನಿ. ಸಾರ್ವಜನಿಕರು ಸಹ ಒಂದು ಮೆಚ್ಚುಗೆ ಬರ್ತಾ ಇದೆ. ಆದರೆ ಈ ರೀತಿಯಾಗಿ ಆಡಳಿತ ಪಕ್ಷದ ಒಬ್ಬ ಮುಖಂಡ ಈ ರೀತಿ ಮಾಡಿದ್ದು ತನಗೆ ನೋವುಂಟು ಮಾಡಿದೆ ಅಂತೇಳಿ ಅಳವನ್ನು ತೋಡ್ಕೊಂಡ್ರು. ಮತ್ತು ಮತ್ತೊಂದು ಕಡೆ ರಾಜೀವ್ ಗೌಡ ಅವರು ಒಂದು ಸ್ಪಷ್ಟನೆ ನೀಡಿದ್ದು, ಇಲ್ಲ ನಾನು ಅವರಿಗೆ ಬೆಂಕಿ ಹಾಕ್ತೀನಿ ಅಂತ ಹೇಳಿಲ್ಲ, ನಾನು ಬ್ಯಾನರ್ಗೆ ಬೆಂಕಿ ಹಾಕ್ತೀನಿ ಅಂತ ಹೇಳಿದೀನಿ. ಮತ್ತೆ ಅವರು ಎಲ್ಲ ಒಂದು ಕಡೆಗೆ ನಮಗೆ ವಿರೋಧ ಮಾಡಿ ಬೇರೆ ಇನ್ಯಾರಿಗೋ ಫೇವರೇಟ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಾನು ಅವರಿಗೆ ಬುದ್ಧಿವಾದ ಮಾತನ್ನು ಹೇಳಿದ್ದೀನಿ ಅಂತ ಹೇಳಿ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಪ್ರತಿಮಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಎಸ್, ಇದು ಭೀಮಪ್ಪ ಅವರು ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ರು ನಮ್ಮ ಪ್ರತಿನಿಧಿ. ರಾಜೀವ್ ಅವರು ಹೇಳೋ ಪ್ರಕಾರ ನಾನು ಅಧಿಕಾರಿಗೇನು ಹೇಳಲಿಲ್ಲ ಅಂತ. ಆದರೆ ಆಡಿಯೋದಲ್ಲಿ ಕೇಳಿಬರ್ತಾ ಇರುವಂಥ ಮಾತುಗಳನ್ನು ಗಮನಿಸ್ತಾ ಹೋದಾಗ ಅವಾಚ್ಯ ಶಬ್ದಗಳನ್ನ ನಿಲ್ಲಿಸಿರುವಂಥದ್ದು ಪೌರಾಯುಕ್ತೆಗೆ ನೋವಾಗಿದೆ. ಜೊತೆಗೆ ಅವರು ಕಣ್ಣೀರು ಹಾಕಿದ್ದಾರೆ. ಆ ಸಂಭಾಷಣೆಯಲ್ಲಿ ಏನಿತ್ತು ಹಾಗಿದ್ರೆ ಪೌರಾಯುಕ್ತೆ ಜೊತೆ ರಾಜೀವ್ ಗೌಡ ಅವರು ಮಾಡಿರುವಂತಹ ಸಂಭಾಷಣೆ ಇಲ್ಲಿದೆ ನೋಡಿ. ಮೇಡಮ್, ಅದು ಬ್ಯಾನರ್ ಬಿಚ್ಚ ಕೇಳಿದ್ರ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡ್ ಹೋಗ್ಬಿಟ್ಟಿದ್ದಾರೆ, ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನು ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ ಸರ್. ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ನಾನು ಯಾವನ್ ಬಿಚ್ಚಿ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ
ಹಂಗೆಲ್ಲ ಮಾತಾಡ್ಬೇಡಿ. ಮೇಡಮ್ ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರ? ಇಲ್ಲ ಸರ್. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಪ್ರಾಣ ಬೆದರಿಕೆ. ಪೌರಾಡಳಿತ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಇದನ್ನ ವಿರೋಧಿಸಿ ಪ್ರತಿಭಟಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಪ್ರತಿಭಟನೆ. ಬೆದರಿಕೆ ಹಾಕಿದಂತಹ ರಾಜೀವ್ ಗೌಡ ಬಂಧನಕ್ಕೂ ಕೂಡ ಆಗ್ರಹಿಸಿದ್ದಾರೆ. ಅಕ್ರಮವಾಗಿ ಬ್ಯಾನರ್ ಹಾಕಲಾಗಿತ್ತು. ಆ ಬ್ಯಾನರ್ ಅನ್ನ ತೆರವುಗೊಳಿಸಿದ್ದಕ್ಕೆ ಬೆದರಿಕೆ ಹಾಕಿದ್ದಾರೆ ರಾಜೀವ್. ಕೆಪಿಸಿಸಿ ರಾಜ್ಯ ಸಂಯೋಜಕರು ರಾಜೀವ್ ಗೌಡ ಫೋನ್ ಕರೆ ಮಾಡಿ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು, ಜೀವ ಬೆದರಿಕೆಯನ್ನು ಒಡ್ಡಿದ್ದಾರೆ. ಇದನ್ನ ಖಂಡಿಸಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಪ್ರತಿಭಟನೆ, ಜೊತೆಗೆ ಬೆದರಿಕೆ ಹಾಕಿರುವಂತಹ ರಾಜೀವ್ ಅವರ ಬಂಧನಕ್ಕೂ ಕೂಡ ಆಗ್ರಹ ಕೇಳಿಬರ್ತಾ ಇದೆ. ರಾಜೀವ್ ಗೌಡ್ರಿಗೆ